ಇಸ್ರೇಲ್ ಆಗಿ ಇರಾನ್ ಮಧ್ಯೆ ತೀವ್ರಗೊಂಡ ಕಾಳಗ. ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇರಾನ್ನ ನೂತನ ಸೇನಾ ಮುಖ್ಯಸ್ಥನ ಹತ್ಯೆಯಾಗಿದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಮನಿ ಹತ್ಯೆಯಾಗಿದೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್ ಮಾಡಿದ್ದಾರೆ. ಅಣು ವಿಜ್ಞಾನಿಗಳು, ಗುಪ್ತಚರ ಇಲಾಖೆ ಅಧಿಕಾರಿಗಳು. ಇದೀಗ ಸೇನಾಪಡೆಯ ಮುಖ್ಯಸ್ಥ ಶಾದ್ಮನಿ ಹತ್ಯೆಯಾಗಿದೆ. ಇಸ್ರೇಲ್ ದಾಳಿಯಿಂದ ಬಂಕರ್ ಸೇರಿರುವಂತಹ ಖಮೇನಿ ಈಗ ಮೋಸ್ಟ್ ಮೊನ್ನೆನೆ ಹೇಳ್ಬಿಟ್ಟಿದ್ರು ಖಮೇನಿನೇ ಮುಗಿಸ್ತೀವಿ ಅಂತ, ಮತ್ತೆ ರಾಜರ ಆಳ್ವಿಕೆ ತರೋಣ ಎನ್ನುವಂತ ಇಂಗಿತವನ್ನೇ ಇಸ್ರೇಲ್ ವ್ಯಕ್ತಪಡಿಸಿತ್ತು. ಅಧ್ಯಕ್ಷರನ್ನೇ ಮುಗಿಸ್ಬಿಡ್ತೀವಿ ಅಂತ, ಖಮೇನಿನ ಹೊಡೆದಾಕ್ಬಿಡ್ತೀವಿ ಅಂತ. ಆದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡ್ತು. ಟ್ರಂಪ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಆ ನಿರ್ಧಾರ ನೀವು ತೆಗೆದುಕೊಳ್ಳಕ್ ಹೋಗಬೇಡಿ, ಇರಾನ್ ಅಧ್ಯಕ್ಷರನ್ನ ಮುಗಿಸುವಂತ ನಿರ್ಧಾರ ನೀವು ಮಾಡಬೇಡಿ, ಹತ್ಯೆ ಮಾಡಕ್ ಹೋಗಬೇಡಿ ಎನ್ನುವಂತ ಒಂದು ಸೂಚನೆಯನ್ನ ಅಮೆರಿಕ ಕೊಟ್ಟಿತ್ತು. ಜೊತೆಗೆ ಈಗ ಇರಾನ್ನ ಸೇನಾ ಮುಖ್ಯಸ್ಥನೇ ಹೊಡೆದುರುಳಿಸಿದ್ದಾರೆ. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ. ಇಸ್ರೇಲ್ ಆಗಿ ಇರಾನ್ ಮಧ್ಯೆ ತೀವ್ರಗೊಂಡ ಕಾಳಗ. ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇರಾನ್ನ ನೂತನ ಸೇನಾ ಮುಖ್ಯಸ್ಥನ ಹತ್ಯೆಯಾಗಿದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಮನಿ ಹತ್ಯೆಯಾಗಿದೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್ ಮಾಡಿದ್ದಾರೆ. ಅಣು ವಿಜ್ಞಾನಿಗಳು, ಗುಪ್ತಚರ ಇಲಾಖೆ ಅಧಿಕಾರಿಗಳು. ಇದೀಗ ಸೇನಾಪಡೆಯ ಮುಖ್ಯಸ್ಥ ಶಾದ್ಮನಿ ಹತ್ಯೆಯಾಗಿದೆ. ಇಸ್ರೇಲ್ ದಾಳಿಯಿಂದ ಬಂಕರ್ ಸೇರಿರುವಂತಹ ಖಮೇನಿ ಈಗ ಮೋಸ್ಟ್ ಮೊನ್ನೆನೆ ಹೇಳ್ಬಿಟ್ಟಿದ್ರು ಖಮೇನಿನೇ ಮುಗಿಸ್ತೀವಿ ಅಂತ, ಮತ್ತೆ ರಾಜರ ಆಳ್ವಿಕೆ ತರೋಣ ಎನ್ನುವಂತ ಇಂಗಿತವನ್ನೇ ಇಸ್ರೇಲ್ ವ್ಯಕ್ತಪಡಿಸಿತ್ತು. ಅಧ್ಯಕ್ಷರನ್ನೇ ಮುಗಿಸ್ಬಿಡ್ತೀವಿ ಅಂತ, ಖಮೇನಿನ ಹೊಡೆದಾಕ್ಬಿಡ್ತೀವಿ ಅಂತ. ಆದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡ್ತು. ಟ್ರಂಪ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಆ ನಿರ್ಧಾರ ನೀವು ತೆಗೆದುಕೊಳ್ಳಕ್ ಹೋಗಬೇಡಿ, ಇರಾನ್ ಅಧ್ಯಕ್ಷರನ್ನ ಮುಗಿಸುವಂತ ನಿರ್ಧಾರ ನೀವು ಮಾಡಬೇಡಿ, ಹತ್ಯೆ ಮಾಡಕ್ ಹೋಗಬೇಡಿ ಎನ್ನುವಂತ ಒಂದು ಸೂಚನೆಯನ್ನ ಅಮೆರಿಕ ಕೊಟ್ಟಿತ್ತು. ಜೊತೆಗೆ ಈಗ ಇರಾನ್ನ ಸೇನಾ ಮುಖ್ಯಸ್ಥನೇ ಹೊಡೆದುರುಳಿಸಿದ್ದಾರೆ. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ. ಇಸ್ರೇಲ್ ಆಗಿ ಇರಾನ್ ಮಧ್ಯೆ ತೀವ್ರಗೊಂಡ ಕಾಳಗ. ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇರಾನ್ನ ನೂತನ ಸೇನಾ ಮುಖ್ಯಸ್ಥನ ಹತ್ಯೆಯಾಗಿದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಮನಿ ಹತ್ಯೆಯಾಗಿದೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್ ಮಾಡಿದ್ದಾರೆ. ಅಣು ವಿಜ್ಞಾನಿಗಳು, ಗುಪ್ತಚರ ಇಲಾಖೆ ಅಧಿಕಾರಿಗಳು. ಇದೀಗ ಸೇನಾಪಡೆಯ ಮುಖ್ಯಸ್ಥ ಶಾದ್ಮನಿ ಹತ್ಯೆಯಾಗಿದೆ. ಇಸ್ರೇಲ್ ದಾಳಿಯಿಂದ ಬಂಕರ್ ಸೇರಿರುವಂತಹ ಖಮೇನಿ ಈಗ ಮೋಸ್ಟ್ ಮೊನ್ನೆನೆ ಹೇಳ್ಬಿಟ್ಟಿದ್ರು ಖಮೇನಿನೇ ಮುಗಿಸ್ತೀವಿ ಅಂತ, ಮತ್ತೆ ರಾಜರ ಆಳ್ವಿಕೆ ತರೋಣ ಎನ್ನುವಂತ ಇಂಗಿತವನ್ನೇ ಇಸ್ರೇಲ್ ವ್ಯಕ್ತಪಡಿಸಿತ್ತು. ಅಧ್ಯಕ್ಷರನ್ನೇ ಮುಗಿಸ್ಬಿಡ್ತೀವಿ ಅಂತ, ಖಮೇನಿನ ಹೊಡೆದಾಕ್ಬಿಡ್ತೀವಿ ಅಂತ. ಆದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡ್ತು. ಟ್ರಂಪ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಆ ನಿರ್ಧಾರ ನೀವು ತೆಗೆದುಕೊಳ್ಳಕ್ ಹೋಗಬೇಡಿ, ಇರಾನ್ ಅಧ್ಯಕ್ಷರನ್ನ ಮುಗಿಸುವಂತ ನಿರ್ಧಾರ ನೀವು ಮಾಡಬೇಡಿ, ಹತ್ಯೆ ಮಾಡಕ್ ಹೋಗಬೇಡಿ ಎನ್ನುವಂತ ಒಂದು ಸೂಚನೆಯನ್ನ ಅಮೆರಿಕ ಕೊಟ್ಟಿತ್ತು. ಜೊತೆಗೆ ಈಗ ಇರಾನ್ನ ಸೇನಾ ಮುಖ್ಯಸ್ಥನೇ ಹೊಡೆದುರುಳಿಸಿದ್ದಾರೆ. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ. ಇಸ್ರೇಲ್ ಆಗಿ ಇರಾನ್ ಮಧ್ಯೆ ತೀವ್ರಗೊಂಡ ಕಾಳಗ. ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇರಾನ್ನ ನೂತನ ಸೇನಾ ಮುಖ್ಯಸ್ಥನ ಹತ್ಯೆಯಾಗಿದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಮನಿ ಹತ್ಯೆಯಾಗಿದೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್ ಮಾಡಿದ್ದಾರೆ. ಅಣು ವಿಜ್ಞಾನಿಗಳು, ಗುಪ್ತಚರ ಇಲಾಖೆ ಅಧಿಕಾರಿಗಳು. ಇದೀಗ ಸೇನಾಪಡೆಯ ಮುಖ್ಯಸ್ಥ ಶಾದ್ಮನಿ ಹತ್ಯೆಯಾಗಿದೆ. ಇಸ್ರೇಲ್ ದಾಳಿಯಿಂದ ಬಂಕರ್ ಸೇರಿರುವಂತಹ ಖಮೇನಿ ಈಗ ಮೋಸ್ಟ್ ಮೊನ್ನೆನೆ ಹೇಳ್ಬಿಟ್ಟಿದ್ರು ಖಮೇನಿನೇ ಮುಗಿಸ್ತೀವಿ ಅಂತ, ಮತ್ತೆ ರಾಜರ ಆಳ್ವಿಕೆ ತರೋಣ ಎನ್ನುವಂತ ಇಂಗಿತವನ್ನೇ ಇಸ್ರೇಲ್ ವ್ಯಕ್ತಪಡಿಸಿತ್ತು. ಅಧ್ಯಕ್ಷರನ್ನೇ ಮುಗಿಸ್ಬಿಡ್ತೀವಿ ಅಂತ, ಖಮೇನಿನ ಹೊಡೆದಾಕ್ಬಿಡ್ತೀವಿ ಅಂತ. ಆದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡ್ತು. ಟ್ರಂಪ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಆ ನಿರ್ಧಾರ ನೀವು ತೆಗೆದುಕೊಳ್ಳಕ್ ಹೋಗಬೇಡಿ, ಇರಾನ್ ಅಧ್ಯಕ್ಷರನ್ನ ಮುಗಿಸುವಂತ ನಿರ್ಧಾರ ನೀವು ಮಾಡಬೇಡಿ, ಹತ್ಯೆ ಮಾಡಕ್ ಹೋಗಬೇಡಿ ಎನ್ನುವಂತ ಒಂದು ಸೂಚನೆಯನ್ನ ಅಮೆರಿಕ ಕೊಟ್ಟಿತ್ತು. ಜೊತೆಗೆ ಈಗ ಇರಾನ್ನ ಸೇನಾ ಮುಖ್ಯಸ್ಥನೇ ಹೊಡೆದುರುಳಿಸಿದ್ದಾರೆ. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ. ಇಸ್ರೇಲ್ ಆಗಿ ಇರಾನ್ ಮಧ್ಯೆ ತೀವ್ರಗೊಂಡ ಕಾಳಗ. ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇರಾನ್ನ ನೂತನ ಸೇನಾ ಮುಖ್ಯಸ್ಥನ ಹತ್ಯೆಯಾಗಿದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಮನಿ ಹತ್ಯೆಯಾಗಿದೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್ ಮಾಡಿದ್ದಾರೆ. ಅಣು ವಿಜ್ಞಾನಿಗಳು, ಗುಪ್ತಚರ ಇಲಾಖೆ ಅಧಿಕಾರಿಗಳು. ಇದೀಗ ಸೇನಾಪಡೆಯ ಮುಖ್ಯಸ್ಥ ಶಾದ್ಮನಿ ಹತ್ಯೆಯಾಗಿದೆ. ಇಸ್ರೇಲ್ ದಾಳಿಯಿಂದ ಬಂಕರ್ ಸೇರಿರುವಂತಹ ಖಮೇನಿ ಈಗ ಮೋಸ್ಟ್ ಮೊನ್ನೆನೆ ಹೇಳ್ಬಿಟ್ಟಿದ್ರು ಖಮೇನಿನೇ ಮುಗಿಸ್ತೀವಿ ಅಂತ, ಮತ್ತೆ ರಾಜರ ಆಳ್ವಿಕೆ ತರೋಣ ಎನ್ನುವಂತ ಇಂಗಿತವನ್ನೇ ಇಸ್ರೇಲ್ ವ್ಯಕ್ತಪಡಿಸಿತ್ತು. ಅಧ್ಯಕ್ಷರನ್ನೇ ಮುಗಿಸ್ಬಿಡ್ತೀವಿ ಅಂತ, ಖಮೇನಿನ ಹೊಡೆದಾಕ್ಬಿಡ್ತೀವಿ ಅಂತ. ಆದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡ್ತು. ಟ್ರಂಪ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಆ ನಿರ್ಧಾರ ನೀವು ತೆಗೆದುಕೊಳ್ಳಕ್ ಹೋಗಬೇಡಿ, ಇರಾನ್ ಅಧ್ಯಕ್ಷರನ್ನ
ಮುಗಿಸುವಂತ ನಿರ್ಧಾರ ನೀವು ಮಾಡಬೇಡಿ, ಹತ್ಯೆ ಮಾಡಕ್ ಹೋಗಬೇಡಿ ಎನ್ನುವಂತ ಒಂದು ಸೂಚನೆಯನ್ನ ಅಮೆರಿಕ ಕೊಟ್ಟಿತ್ತು. ಜೊತೆಗೆ ಈಗ ಇರಾನ್ನ ಸೇನಾ ಮುಖ್ಯಸ್ಥನೇ ಹೊಡೆದುರುಳಿಸಿದ್ದಾರೆ. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ. ಇಸ್ರೇಲ್ ಆಗಿ ಇರಾನ್ ಮಧ್ಯೆ ತೀವ್ರಗೊಂಡ ಕಾಳಗ, ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇರಾನ್ನ ನೂತನ ಸೇನಾ ಮುಖ್ಯಸ್ಥನ ಹತ್ಯೆಯಾಗಿದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ವನಿ ಹತ್ಯೆಯಾಗಿದೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್ ಮಾಡಿದ್ದಾರೆ. ಅಣು ವಿಜ್ಞಾನಿಗಳು, ಗುಪ್ತಚರ ಇಲಾಖೆ ಅಧಿಕಾರಿಗಳು. ಇದೀಗ ಸೇನಾಪಡೆಯ ಮುಖ್ಯಸ್ಥ ಶಾದ್ವನಿ ಹತ್ಯೆಯಾಗಿದೆ. ಇಸ್ರೇಲ್ ದಾಳಿಯಿಂದ ಬಂಕರ್ ಸೇರಿರುವಂತಹ ಖಮೇನಿ ಈಗ ಮೋಸ್ಟ್ ಮೊನ್ನೆನೇ ಹೇಳ್ಬಿಟ್ಟಿದ್ರು ಖಮೇನಿನೇ ಮುಗಿಸ್ತೀವಿ ಅಂತ, ಮತ್ತೆ ರಾಜರ ಆಳ್ವಿಕೆ ತರೋಣ ಎನ್ನುವಂತ ಇಂಗಿತವನ್ನೇ ಇಸ್ರೇಲ್ ವ್ಯಕ್ತಪಡಿಸಿತ್ತು. ಅಧ್ಯಕ್ಷರನ್ನೇ ಮುಗಿಸ್ಬಿಡ್ತೀವಿ ಅಂತ, ಖಮೇನಿನ ಹೊಡೆದಾಕ್ಬಿಡ್ತೀವಿ ಅಂತ. ಆದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡ್ತು. ಟ್ರಂಪ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಆ ನಿರ್ಧಾರ ನೀವು ತೆಗೆದುಕೊಳ್ಳಕ್ ಹೋಗಬೇಡಿ, ಇರಾನ್ ಅಧ್ಯಕ್ಷನನ್ನ ಮುಗಿಸುವಂತ ನಿರ್ಧಾರ ನೀವು ಮಾಡಬೇಡಿ, ಹತ್ಯೆ ಮಾಡಕ್ ಹೋಗಬೇಡಿ ಎನ್ನುವಂತ ಒಂದು ಸೂಚನೆಯನ್ನ ಅಮೆರಿಕ ಕೊಟ್ಟಿತ್ತು. ಜೊತೆಗೆ ಈಗ ಇರಾನ್ನ ಸೇನಾ ಮುಖ್ಯಸ್ಥನೇ ಹೊಡೆದುರುಳಿಸಿದ್ದಾರೆ. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ. ಇಸ್ರೇಲ್ ಆಗಿ ಇರಾನ್ ಮಧ್ಯೆ ತೀವ್ರಗೊಂಡ ಕಾಳಗ, ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇರಾನ್ನ ನೂತನ ಸೇನಾ ಮುಖ್ಯಸ್ಥನ ಹತ್ಯೆಯಾಗಿದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ವನಿ ಹತ್ಯೆಯಾಗಿದೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್ ಮಾಡಿದ್ದಾರೆ. ಅಣು ವಿಜ್ಞಾನಿಗಳು, ಗುಪ್ತಚರ ಇಲಾಖೆ ಅಧಿಕಾರಿಗಳು. ಇದೀಗ ಸೇನಾಪಡೆಯ ಮುಖ್ಯಸ್ಥ ಶಾದ್ವನಿ ಹತ್ಯೆಯಾಗಿದೆ. ಇಸ್ರೇಲ್ ದಾಳಿಯಿಂದ ಬಂಕರ್ ಸೇರಿರುವಂತಹ ಖಮೇನಿ ಈಗ ಮೋಸ್ಟ್ ಮೊನ್ನೆನೇ ಹೇಳ್ಬಿಟ್ಟಿದ್ರು ಖಮೇನಿನೇ ಮುಗಿಸ್ತೀವಿ ಅಂತ, ಮತ್ತೆ ರಾಜರ ಆಳ್ವಿಕೆ ತರೋಣ ಎನ್ನುವಂತ ಇಂಗಿತವನ್ನೇ ಇಸ್ರೇಲ್ ವ್ಯಕ್ತಪಡಿಸಿತ್ತು. ಅಧ್ಯಕ್ಷರನ್ನೇ ಮುಗಿಸ್ಬಿಡ್ತೀವಿ ಅಂತ, ಖಮೇನಿನ ಹೊಡೆದಾಕ್ಬಿಡ್ತೀವಿ ಅಂತ. ಆದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡ್ತು. ಟ್ರಂಪ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಆ ನಿರ್ಧಾರ ನೀವು ತೆಗೆದುಕೊಳ್ಳಕ್ ಹೋಗಬೇಡಿ, ಇರಾನ್ ಅಧ್ಯಕ್ಷನನ್ನ ಮುಗಿಸುವಂತ ನಿರ್ಧಾರ ನೀವು ಮಾಡಬೇಡಿ, ಹತ್ಯೆ ಮಾಡಕ್ ಹೋಗಬೇಡಿ ಎನ್ನುವಂತ ಒಂದು ಸೂಚನೆಯನ್ನ ಅಮೆರಿಕ ಕೊಟ್ಟಿತ್ತು. ಜೊತೆಗೆ ಈಗ ಇರಾನ್ನ ಸೇನಾ ಮುಖ್ಯಸ್ಥನೇ ಹೊಡೆದುರುಳಿಸಿದ್ದಾರೆ. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ. ಇಸ್ರೇಲ್ ಆಗಿ ಇರಾನ್ ಮಧ್ಯೆ ತೀವ್ರಗೊಂಡ ಕಾಳಗ, ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇರಾನ್ನ ನೂತನ ಸೇನಾ ಮುಖ್ಯಸ್ಥನ ಹತ್ಯೆಯಾಗಿದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ವನಿ ಹತ್ಯೆಯಾಗಿದೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್ ಮಾಡಿದ್ದಾರೆ. ಅಣು ವಿಜ್ಞಾನಿಗಳು, ಗುಪ್ತಚರ ಇಲಾಖೆ ಅಧಿಕಾರಿಗಳು. ಇದೀಗ ಸೇನಾಪಡೆಯ ಮುಖ್ಯಸ್ಥ ಶಾದ್ವನಿ ಹತ್ಯೆಯಾಗಿದೆ. ಇಸ್ರೇಲ್ ದಾಳಿಯಿಂದ ಬಂಕರ್ ಸೇರಿರುವಂತಹ ಖಮೇನಿ ಈಗ ಮೋಸ್ಟ್ ಮೊನ್ನೆನೇ ಹೇಳ್ಬಿಟ್ಟಿದ್ರು ಖಮೇನಿನೇ ಮುಗಿಸ್ತೀವಿ ಅಂತ, ಮತ್ತೆ ರಾಜರ ಆಳ್ವಿಕೆ ತರೋಣ ಎನ್ನುವಂತ ಇಂಗಿತವನ್ನೇ ಇಸ್ರೇಲ್ ವ್ಯಕ್ತಪಡಿಸಿತ್ತು. ಅಧ್ಯಕ್ಷರನ್ನೇ ಮುಗಿಸ್ಬಿಡ್ತೀವಿ ಅಂತ, ಖಮೇನಿನ ಹೊಡೆದಾಕ್ಬಿಡ್ತೀವಿ ಅಂತ. ಆದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡ್ತು. ಟ್ರಂಪ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಆ ನಿರ್ಧಾರ ನೀವು ತೆಗೆದುಕೊಳ್ಳಕ್ ಹೋಗಬೇಡಿ, ಇರಾನ್ ಅಧ್ಯಕ್ಷನನ್ನ ಮುಗಿಸುವಂತ ನಿರ್ಧಾರ ನೀವು ಮಾಡಬೇಡಿ,